ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ ಗೈಸ್? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದಿಗೆ ಬಂದುಬಿಟ್ಟಿದ್ದೀನಿ. ಇಷ್ಟ ಆಗುತ್ತೆ ಅನ್ಕೊತೀನಿ. ಕೊನೆವರೆಗೂ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್, ಜೀವಿತಾ ವಿಜಯ್. ಆ್ಯಂಡ್ ಇಲ್ಲಿ ಏನಪ್ಪ ಅಂತಂದರೆ ಆಲ್ರೆಡಿ ನಾವು ಕ್ಯಾಬಲ್ಲಿದ್ದೀವಿ ಗೈಸ್. ಮನೆಯಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಕ್ಯಾಬ್ ಹತ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಿಲ್ಲ. ಬಟ್ ಅವತ್ತು ಏನೋ ಮಾಡೋಣ, ತೋರಿಸೋಣ, ಎಲ್ಲಿಗೆ ಹೋಗಿದ್ವಿ ನಾವು. ನಮ್ಮ ಬರ್ತ್ಡೇಗೆ ಬಂದಿದ್ರಲ್ಲ ಅವರು ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ವೈಶಾಖ ಬರ್ತ್ಡೇ ಬ್ಲಾಗ್ ನೀವು ನೋಡಿರ್ತೀರ. ಅದರಲ್ಲಿ ಲಕ್ಷಣ ಅಂತೇಳಿ ನಮ್ಮ ಫ್ರೆಂಡ್ ಅವಳು ಹುಟ್ಟಿದ ಹಬ್ಬಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಅವಳಿರೋದು ತುಂಬಾ ದೂರ. ಆಲ್ಮೋಸ್ಟ್ ನಮಗೆ ನಮ್ಮ ಮನೆಯಿಂದ ಅವ್ರ ಮನೆಗೆ ತುಂಬ ದೂರ ಇತ್ತು. 1.5 ತಾಸು ಜರ್ನಿನೇ ಆಗೋಯಿತು. ಜರ್ನಿಯಲ್ಲಿ ಹೋಗಿ ಬರ್ಬೇಕಾದ್ರೆ ನನಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಯಾಕೋ ಈ ಮಧ್ಯದಲ್ಲಿ ಜರ್ನಿನೇ ಆಗ್ತಾಯಿಲ್ಲ. ಅದು ಕಾರಲ್ಲಿ ಆಗ್ತಾನೇ ಇಲ್ಲ ನನಗೆ ಜರ್ನಿ. ಮನೆಗೆ ಬಂದ ತಕ್ಷಣ ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಹೀಗೆ ನೋಡಿ, ಅವ್ರ ಮನೆಗೆ ಹೋದ್ಮೇಲೆ ತುಂಬಾ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ಮನೆ ಮುಗಿಸ್ಕೊಂಡು ಬಂದ್ವಿ. ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಗೈಸ್. ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ, ನಮ್ಮ ವಿಡಿಯೋ ನಿಮ್ಮವರೆಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ಹಾಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್, ಇನ್ನು ಮುಂದೆ ವೀಡಿಯೋಸ್ ತುಂಬಾ ಚೆನ್ನಾಗಿರ್ತವೆ. ಹಾಗೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಈ ಮಧ್ಯದಾಗ ಸ್ವಲ್ಪ ವರ್ಕ್ ಬ್ಯುಸಿಯಲ್ಲಿ, ಸ್ವಲ್ಪ ಟೆನ್ಷನಲ್ಲಿ, ಗಲಾಟೆಯಲ್ಲಿ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ. ಇದು ನನಗೆ ಸ್ವಲ್ಪ ಸೈಡ್ ಥರ, ನನಗೆ ಅಂದರೆ ಮೈಂಡ್ ಫ್ರೆಶ್ ಆಗೋಕ್ಕೆ ನನಗಿದು ಸ್ವಲ್ಪ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಯಾರನ್ನೂ ಇದು ಮಾಡೋಕ್ಕೆ ನೋಡಬೇಡಿ. ಹಾಗಾಗಿ ನಾನು ಎಡಿಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ನೆಕ್ಸ್ಟು ನಮ್ಮ ಮನೆ ರೀಚ್ ಆಗ್ತೀವಿ ಗೈಸ್. ಬರ್ತ್ಡೇ ಬ್ಲಾಗ್ ಇನ್ನೂ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರ್ರಿ. ಸ್ಟೇ ಟ್ಯೂನ್. ನಾನು ನಿಮಗೆ ಮತ್ತೆ ಸಿಗ್ತೀನಿ. ರೀಚ್ ಆದ್ವಿ ಗೈಸ್. ರೀಚ್ ಆಗಿದ ತಕ್ಷಣ ಎಲ್ಲರಿಗೂ ಅದು ಬರ್ತ್ಡೇ ಕ್ಯಾಪ್ ಇರುತ್ತಲ್ವ, ಎಲ್ಲರೂ ಕೊಟ್ಲು ಅವಳು. ಎಲ್ಲ ಹಾಕ್ಕೊಂಡು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿದರು ಬರ್ತ್ಡೇನ. ಒಳಗಡೆ ನೋಡಿ, ಅವಳ ಫ್ರೆಂಡು ಲಕ್ಷಣಲ್ಲಿದ್ದಾಳೆ. ಅವಳ ಬರ್ತ್ಡೇ ಚೆನ್ನಾಗಾಯಿತು ಗೈಸ್. ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾರೆ ಅವರು. ಮನೆ ತುಂಬಾ ಚೆನ್ನಾಗಿತ್ತು. ನೋಡಿ ಯಾವ ಥರ ಡ್ಯಾನ್ಸ್ ಆಡ್ತಿದ್ದಾಳೆ ಅಂತ. ಅವಳು ತುಂಬ ಕ್ಯೂಟಾಗಿದ್ಲು. ಇಲ್ಲೇ ನಿಂತ್ಕೊಂಡು ಬರ್ತ್ಡೇ ಪಾರ್ಟಿ ನಡೆಸ್ಕೊಟ್ವಿ. ಅವಳು ಹಂಗಿದ್ದಾಳೆ ನೋಡಿ, ನಮ್ಮ ವೈಶು ಸುಮ್ಮನೆ ನೋಡ್ತಾ ಇದ್ದಾಳೆ. ಏನೇ ಇಲ್ಲ, ಮೇಲೆ ಏನೋ ಮಾಡ್ತಿದ್ದಾರಲ್ಲ ಅಂತ ನೋಡ್ತಾ ಇದೆ ಅದು. ಸ್ವಲ್ಪ ಸುಮ್ಮನೆ ಇದ್ಲು, ಹಠ ಮಾಡಿಲ್ಲ ಅವಳು. ಬಟ್ ಯಾರ ಜೊತೆ ಹೋಗ್ತಿರ್ದಿಲ್ಲ. ಅವ್ರ ಅಪ್ಪಾಜಿ ಇಲ್ಲಾಂದ್ರೆ ನಾನು, ಇಬ್ಬರು ಕೂತ್ಕೊತಾ ಇದ್ವಿ. ನೋಡ್ತಾ ಇರಿ, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಲ್ಲಿ ಹುಡುಗರು ತುಂಬ ಜನನೇ ಇರಲಿಲ್ಲ. ಇದ್ದರೂ ಸ್ವಲ್ಪ ಜನ ಹುಡುಗರಿದ್ದರು. ಆಡ್ತಾಳೇನೋ ಅಂತ ಕೆಳಗಡೆ ಬಿಟ್ವಿ. ಬಟ್ ಅವಳು ಆಡೋಕ್ಕೂ ಹೋಗಲಿಲ್ಲ, ಅವ್ರ ಕಡೆ ಮಾತಾಡೋಕ್ಕೂ ಹೋಗಲಿಲ್ಲ. ಅಲ್ಲೇ ಇಟ್ಕೊಂಡು ಅವ್ರ ಅಪ್ಪಾಜಿನ ಅಲ್ಲೇ ನಿಂತ್ಕೊಂಡಿದ್ಲು. ಅಲ್ಲೇ ಅದು ಕವರ್ನ ಇಟ್ಕೊಂಡು ಆಟಾಡ್ಕೊಂತ ಕೂತಿದ್ಲು. ಬಟ್ ಅಟೇನೂ ಮಾಡಲಿಲ್ಲ. ಆರಾಮಾಗಿ ಹೋಗಿ ಸ್ವಲ್ಪ ಮುಗಿಸ್ಕೊಂಡು ಬಂದ್ವಿ. ಅವಳು ನನ್ನ ಫ್ರೆಂಡ್ ತುಂಬಾ ಬ್ಯುಸಿ ಇದ್ಲು. ಮಾತಾಡೋಕ್ಕೂ ನಮಗೆ ಟೈಮ್ ಸಿಗಲಿಲ್ಲ ಅವಳಿಗೆ. ಬರ್ತ್ಡೇ ಫಂಕ್ಷನ್ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಊಟನೂ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಬಂದ್ವಿ. ಅವಳು ಅಲ್ಲಿ ಇಲ್ಲಿ ಆಟ ಆಡ್ತಾ ಇದ್ಲು. ಇವಳು ಲಕ್ಷಣ ಬರ್ತ್ಡೇ ಬೇಬಿ ಆಟಾಡ್ತಾ ಇದ್ಲು. ಅವಳು ಮಾತಾಡಿಸ್ಕೊಂಡು ಮತ್ತೆ ತಿರ್ಗಾ ಇಲ್ಲಿ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ. ನೋಡ್ತಾ ಇರಿ, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ.
ಕಟ್ಟಿಂಗ್ ಆದ ತಕ್ಷಣ ಒಂದು ಬಟ್ಟೆ ತೊಗೊಂಡಿದ್ದೆ, ಅವಳಿಗಂತ ಬಟ್ಟೆ ಫ್ರಾಕ್ ತೊಗೊಂಡಿದ್ದೆ. ಇತ್ತೀಚೆಗೆ ಹುಡುಗರದ್ದು ಫ್ರಾಕ್ ತುಂಬಾ ಜಾಸ್ತಿ ರೇಟ್ ಆಗಿಬಿಟ್ಟಿದ್ದಾವೆ. ಸೊ ಒಂದು ಚಾಕ್ಲೇಟು ಕೇಕು ಕೇಕ್ ಕಟ್ಟಿಂಗ್ ಆದ ತಕ್ಷಣ ಕೊಟ್ಬಿಟ್ಟು ಒಂದೆರಡು ಫೋಟೋ ಇಳಿಸ್ಕೊಂಡು ಆ್ಯಂಡ್ ಊಟ ಮುಗಿಸ್ಕೊಂಡು ರಿಟರ್ನ್ ಆದ್ವಿ. ಸೊ ಬರ್ತಾ ನನಗೆ ಕಾರಲ್ಲಿ ಒಂಚೂರು ಸವಿಕೇಟ್ ಅಂತೇಳಿಬಿಟ್ಟು ಕ್ರಿಯೇಟ್ ಆಯಿತು. ಒಂಥರ ಉಸಿರಾಡ್ತಿದ್ದಿಲ್ಲ, ಒಂಥರ ವಾಮಿಟಿಂಗ್ ಬಂದಂಗೆ ಆಗಿಬಿಟ್ಟಿತ್ತು. ಸೊ ಅಷ್ಟು ದೂರಿಂದ ಅಷ್ಟು ಲಾಂಗಿಂದ ಜರ್ನಿ ಮಾಡ್ಕೊಂಬರೋಕ್ಕೆ ಸ್ವಲ್ಪ ನನಗೆ ಯಾಕೋ ಇದು ಅನಿಸ್ಬಿಟ್ಟಿತ್ತು. ಇತ್ತೀಚೆಗೆ ಆಗ್ತಾನೇ ಇರಲಿಲ್ಲ ಕಾರ್ ಜರ್ನಿ, ಯಾಕೋ ಗೊತ್ತಾಗ್ತಾ ಇಲ್ಲ. ಸೊ ಹೀಗಾಯಿತು ನೋಡಿ. ಬರ್ತಡೇ ಚೆನ್ನಾಗಾಯಿತು, ಅವ್ರದ್ದು ಫಂಕ್ಷನ್ ಮನೆಯಲ್ಲಿ ಸಿಂಪಲ್ಲಾಗಿ ಚೆನ್ನಾಗಾಯಿತು. ನೆಕ್ಸ್ಟ್ ಊಬರ್ ಬುಕ್ ಮಾಡಿಕೊಂಡು ರಿಟರ್ನ್ ಮನೆಗೆ ಸ್ಟಾರ್ಟ್ ಆದ್ವಿ. ಸೊ ಅವಾಗಲೇ ತಲೆನೋವು, ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮನೆಗೆ ಬರೋಷ್ಟರೊಳಗೆ. ಸೊ ಆಗಲಿಲ್ಲ, ತುಂಬ ಟೈರ್ಡ್ ಅನಿಸ್ಬಿಟ್ಟಿತ್ತು. ಸೊ ಅವತ್ತಿನ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಗೈಸ್. ನಾನು ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಸೊ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ನೆಕ್ಸ್ಟ್ ಡೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅವತ್ತಿನ ದಿನ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಸುಸ್ತಾಗಿತ್ತು, ವಾಮಿಟಿಂಗ್ ಸೆನ್ಸೇಷನ್ ಇತ್ತಲ್ವ. ಸೊ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿದ್ದೆ. ಸೊ ಮನೆಗೆ ಬರೋಷ್ಟರೊಳಗೆ 3:34 ಆಗ್ತಾಯಿತ್ತು. ಸೊ ರೆಸ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಡೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಹೇರ್ ಫಾಲ್ ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು. ಸೊ ಹೇರ್ ಕಟ್ ಮಾಡಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಗೈಸ್. ಲಾಸ್ಟ್ ಇಯರ್ ಈ ಥರ ಲಾಸ್ಟ್ ಇಯರ್ 8 ಮಂತ್ಸ್ ಬ್ಯಾಕ್ ಕಟ್ ಮಾಡಿಸ್ಕೊಂಡಿದ್ದೆ. ಸೊ ಆದರೂ ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಹೇರ್ ಕಟ್ ಸ್ವಲ್ಪ ಮಾಡಿಸ್ಕೊಬೇಡ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ನನಗೆ ಹೇರ್ ಸ್ಟೈಲ್ ಹೇಗಿತ್ತು ಗೈಸ್? ಹೇರ್ ಸ್ಟೈಲ್ ಚೆನ್ನಾಗಿತ್ತು, ನನಗೆ ಸೂಟ್ ಆಯಿತಾ? ಸೊ ಯಾವ ಥರ ಕಾಣ್ತಾ ಇತ್ತು ಕಮೆಂಟ್ ಮಾಡಿ. ಸೊ ನಾನು ಹೇರ್ ವಾಶ್ ಏನೂ ಮಾಡ್ಕೊಂಡಿರಲಿಲ್ಲ. ಸೊ ನಾನು ಹಂಗೆ ಆವತ್ತಿನ ದಿನ ಸ್ವಲ್ಪ ಹೆಡ್ ಬಾತ್ ಮಾಡಿದ್ದಲ್ವ. ಸೊ ಹಾಗೆ ಹೋಗಿದ್ದೆ. ಚೆನ್ನಾಗೇ ಹೇರ್ ಕಟ್ ಮಾಡಿದರು. ಸ್ವಲ್ಪ ಜಾಸ್ತಿ ಏನು ಕಟ್ ಮಾಡಬೇಡ ಅಂತ ಹೇಳಿದ್ದೆ ನಾನು. ತುಂಬ ಕಷ್ಟ ಅಲ್ವಾ ಹೇರ್ ಮೇಂಟೈನ್ ಮಾಡಬೇಕು ಅಂದರೆ, ಹೇರ್ ಬೆಳೆಸ್ಕೋಬೇಕು ಅಂದರೆ. ಹಾಗಾಗಿ ನಾನು ಜಾಸ್ತಿ ಕಟ್ ಮಾಡಬೇಡಿ, ಸ್ವಲ್ಪ ನಾರ್ಮಲಾಗಿ ಮೀಡಿಯಮ್ ಸೈಜಿಗೆ ಕಟ್ ಮಾಡಿ ಅಂತ ಹೇಳಿದೆ. ಸೊ ಗೈಸ್, ಹೇಗಿದೆ ನನ್ನ ಹೇರ್ ಕಟ್ಟು? ಮುಗೀತು. ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿದೆ ನನ್ನ ಹೇರ್ ಕಟ್ಟು. ಮುಂದಿನ ಬ್ಲಾಗಲ್ಲಿ ನೀವು ಇದೇ ಹೇರ್ ಕಟ್ ನೋಡ್ಬೋದು. ನನಗೆ ಚೆನ್ನಾಗಿ ಕಾಣ್ತಿದೆ ಅಂದರೆ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಚೆನ್ನಾಗಿ ಅನ್ನಿಸ್ತು, ಚೆನ್ನಾಗಿ ಕಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡೆ. ರೆಗ್ಯುಲರಾಗಿ ಕಟ್ ಮಾಡಿಸೋ ಮೇಡಮ್ ಅವ್ರು ಇರಲಿಲ್ಲ. ಸೊ ಇವರು ಅವರ ಅಸಿಸ್ಟೆಂಟು. ಸೊ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಭಯ ಇತ್ತು. ಬಟ್ ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ದಾರೆ. ರೀಸನಬಲ್ ಪ್ರೈಸಲ್ಲೇ ಮಾಡಿದ್ದಾರೆ. ಸೊ ನಾನು ಹೇರ್ ಕಟ್ ಒಂದೇ ಮಾಡಿಸಿದ್ದು, ಬೇರೆ ಏನೂ ನಾನು ಮಾಡಿಸಿಲ್ಲ. ಹೇಗೆ ಕಾಣ್ತಾ ಇದೆ ಕಮೆಂಟ್ ಮಾಡಿ. ಸೊ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಸೊ ನಾನು ಹೇರ್ ಕಟ್ಟಿಗೆ BTM ಲೇಔಟಿಗೆ ಹೋಗಿದ್ವಲ್ವ. ಸೊ ಅಲ್ಲೇ ನಾನು ಲಾಸ್ಟ್ ಇಯರ್ ಜುಂಬೋ ಕ್ಲಾಸಿಗೆ ಜಾಯ್ನ್ ಆಗಿದ್ದೆ ಗೈಸ್. ಅಲ್ಲಿ ನಾನು ಶೂ ಅಲ್ಲೇ ಬಿಟ್ಬಿಟ್ಟಿದ್ದೆ. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಶೂ ಕಲೆಕ್ಟ್ ಮಾಡಿಕೊಂಡೆ. ಸೊ ಆಲ್ಮೋಸ್ಟ್ 1.5 ವರ್ಷ ಅಲ್ಲೇ ಇದ್ದು ನನ್ನ ಶೂ ಕಲೆಕ್ಟ್ ಮಾಡಿಕೊಂಡು ಊಬರ್ ಬುಕ್ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ರಿಟರ್ನ್ ಆದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್.